the day, that is the governance of the day, is failing to provide proper security for people, then you can't blame the victim for that. You can't say that you should not have been there at a particular given point of time. No, of course there is a reasonableness in everything. It's left to the person's discretion to choose where the person should be at what point of time and how the person should be dressed. That should not be the cause to say you invited an assault on you. No, that cannot be the thing. There is a failure of not only the law enforcing agency, there is a failure of the social obligations on the part of the society. There is a failure of the moral obligations on the part of the people who are supposed to preach to others. That is not the victim, but the assailants. Well, sir, let me tell one more thing. I'm a journalism student in the college. Well, moreover, there are girls journalists, like we tell about freedom, independency and all. But then girls, journalists, recently, women are being harassed very badly. They are so strong enough to go up with it. But then how can girls go, still, what we say is women's empowerment. Where are we getting our empowerment? Well, empowerment is something you should seek and get it yourself. Nobody is going to give it as a dole to you. You have to reach for it and take it as your share. Don't believe or trust others to bring it in a platter and give it to you. They may promise so many things, and like 33 and 1/3% reservation for women in parliament. It is a carrot hanging in front of that class of people. No, you demand and you take it. Otherwise, come to the mainstream and contest and take it. I believe, yes, certain amount of reservation is necessary. But reservation is not the way out for every social problem in this country. There are other means which has to be adopted. This is what I want to ask. Thank you, sir. You're welcome. One announcement. Shivamma annora friends illi yaraದ್ರು idira? Shivamma, blind student. ಯಾರಾದ್ರು ಇದ್ರೆ ಪ್ಲೀಸ್ ಅಲ್ಲಿ ಹೋಗಿ. Nobody? Thank you. ಸರ್, ನೀವು ಹೇಳಿದ್ರಿ ಭ್ರಷ್ಟಾಚಾರ ತಡೆಗಟ್ಟ ಸಂಸ್ಥೆ ಲೋಕಾಯುಕ್ತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಲೋಕಾಯುಕ್ತ ಸಂಸ್ಥೆ ಭ್ರಷ್ಟಾಚಾರವನ್ನು ತಡೆಗಟ್ಟೋಕ್ಕೆ ಸಂಪೂರ್ಣವಾದಂಥ ಪ್ರಯತ್ನ ಮಾಡ್ತಾ ಇದೆಯಾ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ? ಮತ್ತೆ ಆ ಸ್ಥಾನಕ್ಕೆ ಬರೋ ಮುಂಚೆ ಎಲ್ಲರೂ ನಾವು ಭ್ರಷ್ಟಾಚಾರನ ತಡೆಗಟ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಸ್ಥಾನಕ್ಕೆ ಬಂದಾಗ ಖಂಡಿತವಾಗ್ಲೂ ಅವ್ರ ರೆಸ್ಪಾನ್ಸಿಬಿಲಿಟಿನ ನಡೆಸ್ಕೊಂಡು ಹೋಗ್ತಾರ, ಅವ್ರು ಪಾಲಿಸ್ತಾರ ಸರ್? ಇದು ವೈಯಕ್ತಿಕವಾದ ವಿಚಾರಮ್ಮ. ಬರ್ತಾರೆ, ಭಾಳಷ್ಟು ಜನ ಈ ಹುದ್ದೆಗೆ ಬಂದಿದ್ರು. 86ನೇ ಇಸ್ವಿಯಿಂದ ಈ ಹುದ್ದೆ ಇದೆ. ಪ್ರತಿ 5 ವರ್ಷಕ್ಕೆ ಒಬ್ಬ ಲೋಕಾಯುಕ್ತನಾಗಿ ಬರ್ತಾನೆ. 2001ರವರೆಗೆ, 1986ರಿಂದ 2001ರವರೆಗೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಅನ್ನುವ ಸಂಸ್ಥೆ ಇದೆ ಅಂತ ಒಬ್ಬರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಮೊದಲನೇದಾಗಿ ಮುಖ ಕೊಟ್ಟವರು ಜಸ್ಟಿಸ್ ವೆಂಕಟಾಚಲ ಅವರು. ಆಮೇಲೆ ನಾನು ಬಂದೆ, ಮತ್ತು ಮುಂದಕ್ಕೆ ಹೋಯ್ತು. ಮತ್ತೆ ಇವತ್ತು ಏನಾಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಇವತ್ತಿರುವಂಥ 3 ಜನ ಲೋಕಾಯುಕ್ತರು ಕೂಡ ಯಾರನ್ನ ಭೇಟಿ ಮಾಡಲ್ಲ ಅಂತ. ಅದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ. ಜನರನ್ನ ಭೇಟಿ ಮಾಡದಿದ್ರೆ ಅವ್ರ ಕಷ್ಟ ಸುಖಗಳನ್ನು ನೀವು ಪೇಪರಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಭೇಟಿ ಮಾಡಬೇಕು. ವೈಯಕ್ತಿಕವಾಗಿ ಅವರ ಕಷ್ಟಗಳನ್ನು ನಾವು ಕೇಳಿದಾಗ ನಮ್ಗೆ ಅರ್ಥ ಜಾಸ್ತಿ ಆಗ್ತದೆ. ಇದನ್ನ ಮುಂದುವರಿಸಬೇಕನ್ನೋದು ನನ್ನ ಬೇಡಿಕೆ. ಲೋಕಾಯುಕ್ತ ಅಂತ ಸಂಸ್ಥೆ ಇನ್ನೂ ಇದ್ರೂ ಸಹ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಇದೆ ಸರ್. ಅದರಿಂದ ಭ್ರಷ್ಟಾಚಾರನ ತಡೆಗಟ್ಟೋಕೆ ಲೋಕಾಯುಕ್ತಗಿಂತ ಹೆಚ್ಚು ಶಕ್ತಿಯುತವಾದಂತಹ ಯಾವ್ದಾರ ಸಂಸ್ಥೆ ಅವಶ್ಯಕತೆ ಇದೆಯಾ ಸರ್? ಕಾನೂನುಗಳು ಬೇಕಾದಷ್ಟಿವೆ, ಸಂಸ್ಥೆಗಳು ಬೇಕಾದಷ್ಟಿವೆ. ಆದರೆ ಇವತ್ತಿನ ಮಟ್ಟದಲ್ಲಿರುವಂತಹ ಭ್ರಷ್ಟಾಚಾರವನ್ನು ತಡೆ ಹಿಡಿಯೋಕ್ಕೆ ಬಹಳ ಕಷ್ಟ. ಈ ಸಂಸ್ಥೆಗೆ ಸಾಮಾಜಿಕ ಸಹಾಯ ಬಂದರೆ ಖಂಡಿತವಾಗಿಯೂ ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದಲ್ಲಿ ಇದು ಪ್ರಯತ್ನ ಮಾಡೋ ಶಕ್ತಿ ಈ ಸಂಸ್ಥೆಯಲ್ಲಿದೆ. ಭ್ರಷ್ಟಾಚಾರ ಅಂದರೆ ಇವತ್ತು ನಿನ್ನೆ ಹುಟ್ಟಿದಂಥ ಪಿಡುಗಲ್ಲ, ಅದು ಸಮಾಜ ಹುಟ್ಟುವಾಗಲೇ ಹುಟ್ಟಿದ ಪಿಡುಗದು. ನೀವು ನಿಮ್ಮ ಯಾವುದೇ ಪುರಾಣವನ್ನು ಓದಿ ನೋಡಿ, ಆ ಪುರಾಣದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಒಂದು ಮಾತಿದೆ. ಅದು ಅಂದಿನಿಂದ ಬಂದಂಥ ಒಂದು ರೋಗ. ಅದನ್ನು ಇವತ್ತು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಆಸೆ ಇಟ್ಕೊಳ್ಳೋದು ಬೇಡ, ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡೋಣ. ಇವಾಗ ಕಳೆದ 5-6 ದಶಕಗಳಲ್ಲಿ ಈ ಭ್ರಷ್ಟಾಚಾರದ ಮೊತ್ತದಲ್ಲಿ ಬೆಳೆದಿರುವಂಥ ಸೊನ್ನೆಗಳೆಷ್ಟಿದೆ ಅಂತ ನೀವು ನೋಡಿದ್ದೀರಾ?
50ನೇ ಇಸ್ವಿಯಲ್ಲಿ ಒಂದು ಜೀಪ್ ಹಗರಣ ಅಂತ ಬಂದಿತ್ತು. ಆವತ್ತು ದೇಶಕ್ಕೆ ಆದಂಥ ನಷ್ಟ 52 ಲಕ್ಷ ರೂಪಾಯಿ. 86ರಲ್ಲಿ ಒಂದು ಭ್ರಷ್ಟಾಚಾರದ ವಿಚಾರ ಬಂತು ಸಾರ್ವಜನಿಕನ ಗಮನಕ್ಕೆ, ಬೋಫರ್ಸ್, ಬಹಳ ದೊಡ್ಡ ಹಗರಣ. ಅದರಲ್ಲಿ ದೇಶಕ್ಕಾದಂಥ ನಷ್ಟ 64 ಕೋಟಿ ರೂಪಾಯಿ. 2010ರಲ್ಲಿ 2 ಹಗರಣಗಳು ಬಯಲಿಗೆ ಬಂದವು. ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಾದಂಥ ಲಾಸ್ 70,000 ಕೋಟಿ ರೂಪಾಯಿ. ಅದೇ ವರ್ಷ 2G ಹಗರಣ ಬಂತು ಬಯಲಿಗೆ, ಅದರಲ್ಲಾದಂಥ ಲಾಸ್ 1,76,000 ಕೋಟಿ ರೂಪಾಯಿ. 2012ರಲ್ಲಿ ಕೋಲ್ಗೇಟ್ ಬಂತು, ಅದರಲ್ಲಿ ದೇಶಕ್ಕಾದಂಥ ನುಕ್ಸಾನು 1,86,000 ಕೋಟಿ ರೂಪಾಯಿ. ಈ ಮೊತ್ತಗಳಿಂದ ಈ ದೇಶಕ್ಕಾಗುವ ನಷ್ಟ ನಾವು ನೋಡಿದರೆ ಈ ದೇಶದ ಅಭಿವೃದ್ಧಿ ಹೇಗಾಗಕ್ಕೆ ಸಾಧ್ಯ ಇದೆ? ಇವತ್ತು ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಬೇಕು ನಮ್ಮ ಮುಖ್ಯಮಂತ್ರಿಗಳು. ನಾನು ಕೇಳಲಿಲ್ಲ ಎಷ್ಟು ಹಣ ಅದಕ್ಕೆ ಮೀಸಲಾಗಿಟ್ಟಿದ್ದಾರೆ ಅಂತ. 2013-14ರಲ್ಲಿ ಈ ಕರ್ನಾಟಕದ ರಾಜ್ಯಕ್ಕೆ ಬೇಕಾದಂಥ ಬಜೆಟ್ ಹಣ 6 ಕೋಟಿ ಜನರ ಖರ್ಚು ವೆಚ್ಚಕ್ಕೆ ಇದು ಮಾಡಿದಂಥ ಹಣ 1,22,000 ಕೋಟಿ ಮಾತ್ರ. ಒಂದು ಹಗರಣದಲ್ಲಿ 1,86,000 ಕೋಟಿ ನೀರ್ಪಾಲಾಗಿ ಹೋಯ್ತಾದ್ರೆ ಈ ದೇಶದ ಅಭಿವೃದ್ಧಿ ಹೆಂಗಾಗ್ತದೆ? ಆದ್ರಿಂದ ಈ ಸೊನ್ನೆಗಳನ್ನ ಕಡಿಮೆ ಮಾಡುವ ಪ್ರಯತ್ನ ಮಾಡೋಣ. ಎಲ್ಲರೂ ಸಹಕರಿಸಿದ್ರೆ, ಭ್ರಷ್ಟರನ್ನ ಬಹಿಷ್ಕರಿಸಿದ್ರೆ ಅದು ಸಮಾಜ. ಅದಕ್ಕಿಂತ ದೊಡ್ಡ ಶಿಕ್ಷೆ ಎಲ್ಲೂ ಇಲ್ಲ. ಸಮಾಜ ನಾನು ನಿನ್ನ ಮನೆಗೆ ಬರಲ್ಲ, ನನ್ನ ಮನೆಗೆ ಬರಕ್ಕೆ ಬಿಡಲ್ಲ, ನಿನ್ನ ಮನೆ ಯಾವ ಸಂಭ್ರಮಕ್ಕೂ ನಾನು ಬರಲ್ಲ, ನನ್ನ ಮನೆ ಸಂಭ್ರಮಕ್ಕೆ ನಿನ್ನನ್ನು ಕರೆಯಲ್ಲ ಅನ್ನೋ ಒಂದು ಸಂದೇಶವನ್ನ ಭ್ರಷ್ಟರಿಗೆ ಕಳಿಸಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಕೋರ್ಟಲ್ಲೂ ಕೂಡ ಆಗಲ್ಲ. ಅಂಥ ಒಂದು ಸಮಾಜವನ್ನು ಕಟ್ಟುವ ಪ್ರಯತ್ನ ನೀವು ಮಾಡಿ. ಭ್ರಷ್ಟರನ್ನ ಬಹಿಷ್ಕರಿಸುವಂಥ ಸಮಾಜ, ಭ್ರಷ್ಟರನ್ನ ಒಂದು ಪೂಜಿಸುವಂಥ ಸಮಾಜ ಮಾಡಕ್ಕೆ ಬಿಡಬೇಡಿ. ಇವತ್ತು ಸಮಾಜ ಹಣವಂತರನ್ನ, ಶ್ರೀಮಂತರನ್ನ, ಅಧಿಕಾರದಲ್ಲಿರುವವರನ್ನು ಮಾತ್ರ ಪೂಜೆ ಮಾಡ್ತಾ ಇದೆ. ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಥ್ಯಾಂಕ್ ಯು ಸರ್. Sir, you spoke about corruption quite a lot. Why don't you lead us, sir? Yeah, lead us and the society to eradicate corruption. Correct. There was a time when society is to respect people who say, I don't want any more position, I don't want any more power, I just want to sit outside and watch what's going on and correct the wrongdoers, and there was respect for it. But today I think there is no respect unless you hold a post. Because very many times, recently I was participating with Anna Hazare in public TV function day before yesterday. Every viewer started questioning, why don't you contest election? I mean, is contesting election is the only way you can serve the society? There are any number of people who want to contest election, let them contest election. There are few people who don't want to contest election. Therefore, the question of leading does not arise by winning an election. No. Anna Hazare used to say, सब कहते हैं आप आगे चलिए अन्ना जी, आगे चलिए अन्ना जी, हम आपका पीछे हैं, पीछे हैं. मूड के देखा तो वहाँ कोई नहीं था. ಎಲ್ಲರೂ ಹೇಳ್ತಾರೆ ಮುಂದಕ್ಕೆ ಹೋಗಿ, ನಾವು ಹಿಂದೆ ಇದ್ದೇವೆ, ಬನ್ನಿ ಮುಂದಕ್ಕೆ ಹೋಗಿ ಅಂತ ತಿರುಗಿ ನೋಡಿದ್ರು ಒಬ್ಬರು ಇಲ್ಲ ಅಂತ ಹಿಂದ್ಗಡೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ನಾಯಕನಾಗಬೇಕು, ನಾನು ಆ ಜವಾಬ್ದಾರಿ ಹುದ್ದೆಯಲ್ಲಿರಬೇಕು, ನಾನೊಬ್ಬ ಮುಖಂಡನಾಗಬೇಕು, ನಾನೊಬ್ಬ ಲೀಡರ್ ಆಗಬೇಕಂತ ಹೋದ್ರೆ ಅಲ್ಲಿ ಜಾಗ ಸಾಲಲ್ಲ. ಕೆಲವರು ಅದ್ರ ವಯಸ್ಸಾದವರು ಎಲ್ಲ ನೋಡಿದವ್ರದ್ದೇವೆ, ನಾವು ಸ್ವಲ್ಪ ಹಿಂದಕ್ಕಿರ್ತೇವೆ, ನಾವು ಹಿಂದಕ್ಕಿರ್ತೇವೆ, ನೀವು ಮುಂದಕ್ಕೆ ಹೋಗಿ. But who will guide us, sir? That will be no problem. Ask for any solution in this thing, we will guide you. We are the ones who have some experience of both good, bad and otherwise. Therefore, question of guiding or giving advice, you need not hold any position. This is where we look at these positions as if it is a huge, powerful thing. It can do anything. One of the reasons that I never wanted to contest election was, 5 ಗಂಟೆ ಬೆಳಿಗ್ಗೆ ಮನೆ ಮುಂದೆ ಜಮಾ ಆಗ್ತಾರೆ ಜನರು, ನನಗೆ ಪ್ರಮೋಷನ್ ಕೊಡಿಸಿ, ನನಗೆ ಟ್ರಾನ್ಸ್ಫರ್ ಮಾಡಿಸಿ, ನನಗೆ ಸಾಲ ಕೊಡಿಸಿ, ನನಗೆ ಅದು ಮಾಡಿ, ನನ್ನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾಡದೇ ಇದ್ರೆ ಮರುದಿವಸ ಬಹಿಷ್ಕಾರಕ್ಕೆ ಕೂಡ್ತಾರೆ ಅಲ್ಲಿ ಮನೆ ಎದುರುಗಡೆ. You have sort of made a good human position out of an elected representative. Ignore him. Don't give the respect that he is demanding. Then he will understand, I am only a Janata Sevak, I must go and do this duty for them. No, he must have a police car in front, he must have a red light in your vehicle.
ಮೊನ್ನೆ ನಾನು ಏರ್ಪೋರ್ಟಿಂದ ಬರ್ತಾ ಇದ್ದೆ, ನನ್ನ ಎದುರುಗಡೆ ಒಂದು ಸ್ಕಾರ್ಪಿಯೋ ಜೀಪ್ ಹೋಗ್ತಾ ಇತ್ತು. ದೇರ್ ವಾಸ್ ಎ ಸ್ಕಾರ್ಪಿಯೋ ಜೀಪ್ ಗೋಯಿಂಗ್ ಇನ್ ಫ್ರಂಟ್ ಆಫ್ ಮೀ. ದೇರ್ ಇಸ್ ಎ ಬೋರ್ಡ್ ಅಂಡರ್ ದ ನಂಬರ್ ಪ್ಲೇಟ್, ಹುಣಸೆ ಮಾರನಹಳ್ಳಿಯ ಪಂಚಾಯತ್ ಅಧ್ಯಕ್ಷ. ಹುಣಸೆ ಮಾರನಹಳ್ಳಿ ಒಂದು ಗ್ರಾಮ, ಏರ್ಪೋರ್ಟ್ ಹೋಗೋ ರೋಡಲ್ಲಿ. ಆ ಪಂಚಾಯತ್ ಅಧ್ಯಕ್ಷರ ಗಾಡಿಯಲ್ಲಿ ಬೋರ್ಡ್ ಹಾಕ್ಬೇಕು ಅವನು. ಎಂಥ ಒಂದು ನಿನ್ನೆ ಮಾತ್ರ ಒಂದು ಉತ್ತಮವಾದ ಇದನ್ನು ಪಾಠ ಕಲಿತೆ. ನಾನು ಹೊನ್ನಾಳಿಗೆ ಹೋಗಿದ್ದೆ. ಹೊನ್ನಾಳಿಗೆ ಹೋದಾಗ 3 ಮಹಾರಾಜರು ಕೂರುವಂತ ಒಂದು ಹಾಕಿದ್ರು, ಥ್ರೋನ್, ಪೀಠವನ್ನು ಹಾಕಿದ್ರು. ಒಬ್ರು ಸ್ವಾಮಿಯವರು ಬಂದರು. ಅವ್ರು ಹೇಳಿದ್ರು, ಈ ಪೀಠ ತೆಗೆದುಬಿಡಿ, ಸಾಧಾರಣವಾದ ಕುರ್ಚಿ ಹಾಕಿ ಅಂತ ಹೇಳಿದೆ. ಬಹಳ ಖುಷಿ ಆಯ್ತು ನನಗೆ. ನಾನು ನನ್ನ ಭಾಷಣದಲ್ಲಿ ಹೇಳಿದೆ, ಇವತ್ತೊಬ್ರು ನಮಗೆ ಪ್ರಜಾಪ್ರಭುತ್ವ ಏನನ್ನೋದು ತೋರಿಸ್ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗಿರೋದು ಒಂದೇ ಥರದ ಕುರ್ಚಿ, ಒಂದು ನೆಲ, ಇಲ್ಲದ್ರೆ ಒಂದು ಕುರ್ಚಿ. ಈ ಸಿಂಹಾಸನಗಳು ಬೇಡ, ಮಹಾರಾಜರು ಬೇಡ ಅಂತ ನಾವು ಪ್ರಜಾಪ್ರಭುತ್ವವನ್ನು ಪಡ್ಕೊಂಡ್ವಿ. ಇವತ್ತು ಸಿಂಹಾಸನದಲ್ಲಿ ಕೂರ್ಬೇಕೇನ್ರಿ? ಆ ಮದುಮಗಳು ಕೂತ್ಕೊಂತ